ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೇಸಿಗೆಗೂ ಮುನ್ನವೇ ಬೆಲೆ ಏರಿಕೆ ಶಾಕ್. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ದಿಢೀರ್ ಏರಿಕೆ ಆಗಿದೆ. ಅಕ್ಕಿ, ಬೇಳೆಕಾಳು, ಮೆಣಸಿನಕಾಯಿ ಬೆಲೆಯಲ್ಲಿ ಹೆಚ್ಚಳ ಕಂಡಿರುವುದು. ಬೇಸಿಗೆ ಇನ್ನೂ ಶುರುವಾಗಿಲ್ಲ, ಈಗ ತಾನೇ ಅಂದರೆ ಸ್ವಲ್ಪ ಬಿಸಿಲಿನ ಬೇಗೆಗೆ ಜನ ಗೊತ್ತಾಗ್ತಾ ಇದೆ ಬಿಸಿಲು ಹೆಂಗೆ ಬರ್ತಾ ಇದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆನೇ ಈಗ ಅಕ್ಕಿ, ಬೇಳೆಕಾಳು, ಮೆಣಸಿನಕಾಯಿ ಬೆಲೆ ಏರ್ತಾ ಇದೆ. ಜನಸಾಮಾನ್ಯರಿಗೆ ಶೀಘ್ರದಲ್ಲೇ ಮತ್ತಷ್ಟು ಬೆಲೆ ಏರಿಕೆಯ ಬಿಸಿ ತಟ್ಟೋದಂತೂ ಪಕ್ಕ. ಅಗತ್ಯ ಪದಾರ್ಥಗಳ ಮೇಲೆ ಬೆಲೆ ಏರಿಕೆಯಾಗಿರೋದು ನಿಜಕ್ಕೂ ಕೂಡ ಜನರಿಗೆ ಒಂದು ಹೊರೆ ಆಗುತ್ತೆ. ಅಕ್ಕಿ ಬೆಲೆಯಲ್ಲಿ ಕೆಜಿಗೆ 5 ರಿಂದ 6 ರೂಪಾಯಿ ಏರಿಕೆ ನೋಡಿ. ಅಕ್ಕಿ ಬೆಲೆಯಲ್ಲಿ ಅಕ್ಕಿ ಜೊತೆಗೆ ಕಡಲೆಬೀಜ, ಮೆಣಸಿನಕಾಯಿ ದರ ಕೂಡ ಏರಿಕೆಯಾಗಿದೆ. ಸೊ ಬೇಸಿಗೆ ಬಂತು ಅಂತ ಅಂದರೆ ಸಹಜವಾಗಿ ನಾವು ಈ ಎಲ್ಲದರ ಬೆಲೆ ಕೂಡ ಗಗನಕ್ಕೇರೋದನ್ನು ಕಾಣ್ತೀವಿ. ಬಟ್ ಇನ್ನು ಬೇಸಿಗೆ ಬರೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆನೇ ಈ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಜನಸಾಮಾನ್ಯರಿಗೆ ಶೀಘ್ರದಲ್ಲೇ ಮತ್ತಷ್ಟು ಬೆಲೆ ಏರಿಕೆ ಬಿಸಿ ತಟ್ಟೋದ್ರಲ್ಲಿ ಅನುಮಾನ ಇಲ್ಲ. ಬೇರೆ ಬೇರೆ ದೇಶಗಳಿಗೆ ಅಕ್ಕಿ ರಫ್ತು ಹೆಚ್ಚಳ ದರ ಏರಿಕೆಗೆ ಕಾರಣ ಆಗಿದೆ. ಅಕ್ಕಿ ಅಂದರೆ ಬೇರೆ ಬೇರೆ ದೇಶಗಳಿಗೇ ಅಕ್ಕಿಯನ್ನು ಹೆಚ್ಚಾಗಿ ರಫ್ತು ಮಾಡಲಾಗ್ತಾ ಇದೆ. ಸೊ ಅಕ್ಕಿ ಬೆಲೆಯಲ್ಲಿ ಕೆಜಿಗೆ 5 ರಿಂದ 6 ರೂಪಾಯಿ ಏರಿಕೆ ಆಗಿದೆ. ಇನ್ನು ಬೆಲೆ ಏರಿಕೆ ಎಷ್ಟೆಷ್ಟಾಗಿದೆ, ಯಾವ್ಯಾವುದು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಸೋನಾ ಮಸೂರಿ 1 ಕೆಜಿಗೆ ಹಳೆ ದರ 38 ರೂಪಾಯಿ ಇತ್ತು, ಈಗ ಹೊಸ ದರ 44 ರೂಪಾಯಿ ಆಗಿದೆ 1 ಕೆಜಿಗೆ. ಇನ್ನು RFO ಅಕ್ಕಿ 1 ಕೆಜಿಗೆ ಹಳೆ ದರ 49 ರೂಪಾಯಿ ಇತ್ತು, ಹೊಸ ದರ 54 ರೂಪಾಯಿ ಆಗಿದೆ. ದೋಸೆ ಅಕ್ಕಿ ಅಂದರೆ 1 ಕೆಜಿಗೆ ಹಳೆ ದರ 29 ರೂಪಾಯಿ ಇತ್ತು, ಈಗ ಹೊಸ ದರ 39 ರೂಪಾಯಿ ಆಗಿದೆ. ಆಲ್ಮೋಸ್ಟ್ 10 ರೂಪಾಯಿ ಏರಿಕೆ ಆಗಿದೆ ಅಂತ ಅನ್ಕೊಳ್ಳೋಣ. ಇನ್ನು ಬ್ಯಾಡಗಿ ಮೆಣಸಿನಕಾಯಿ 1 ಕೆಜಿಗೆ 260 ರೂಪಾಯಿ ಇತ್ತು ಹಳೆ ದರ, ಈಗ ಹೊಸ ದರ 420 ರೂಪಾಯಿ ನೋಡಿ. ಹಾಗೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಗುಂಟೂರು ಮೆಣಸಿನಕಾಯಿ 1 ಕೆಜಿಗೆ ಹಳೆ ದರ 180 ರೂಪಾಯಿ ಇತ್ತು, ಈಗ ಹೊಸ ದರ 230 ರೂಪಾಯಿ ಆಗಿದೆ. ಇನ್ನು ತೊಗರಿ ಬೇಳೆ 1 ಕೆಜಿಗೆ ಹಳೆ ದರ 110 ರೂಪಾಯಿಗೆಲ್ಲ ಸಿಗ್ತಾ ಇತ್ತು, ಈಗ 135 ರೂಪಾಯಿ ಅಂದರೆ 25 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಉದ್ದಿನ ಬೇಳೆ 1 ಕೆಜಿಗೆ ಹಳೆ ದರ 100 ರೂಪಾಯಿ ಇತ್ತು, ಈಗ ಹೊಸ ದರ 120 ರೂಪಾಯಿ ಆಗಿದೆ. ಕಡಲೆ ಬೀಜ 1 ಕೆಜಿ ಅಂದರೆ ಹಳೆ ದರ 120 ರೂಪಾಯಿ ಇತ್ತು, ಈಗ ಹೊಸ ದರ ನೋಡಿದರೆ 150 ರೂಪಾಯಿ ಆಗಿದೆ. ಆಲ್ಮೋಸ್ಟ್ 30 ರೂಪಾಯಿ ಜಾಸ್ತಿ ಆಗಿರೋದು ಸಹಜವಾಗಿದ್ದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಅಂತಾನೆ ಹೇಳ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ನಿಜಕ್ಕೂ ಕೂಡ ಇದು ಜನರಿಗೆ ದೊಡ್ಡ ಹೊರೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇನ್ನು ಬೇಸಿಗೆ ಆರಂಭ ಆದರೆ ಈ ಬೆಲೆ ಮತ್ತಷ್ಟು ದುಪ್ಪಟ್ಟಾಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅನಿಸುತ್ತೆ. ಖಂಡಿತವಾಗ್ಲು, ಯಾಕೆಂತಂದ್ರೆ ಈಗಾಗಲೇ ಅಕ್ಕಿ ಬೆಲೆ ಆಗಿರ್ಬೋದು, ಬೇಳೆ ಬೆಳೆ ಆಗಿರ್ಬೋದು, ಜೊತೆಗೆ ಮೆಣಸಿನಕಾಯಿ ಬೆಲೆಯಲ್ಲಿ ಸಾಕಷ್ಟು ಏರಿಕೆ ಆಗಿರುವಂತದ್ದು. ಪ್ರಮುಖವಾದಂತ ಕಾರಣ ನಾವು ನೋಡ್ತಾ ಹೋಗೋದಾದ್ರೆ ಬೇರೆ ಬೇರೆ ದೇಶಗಳಿಗೆ ಅಕ್ಕಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಕೂಡ ಮಾಡುವಂತ ಕೆಲಸ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಾಂಗ್ಲಾದೇಶಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿಯನ್ನ ರಫ್ತು ಮಾಡುವಂತ ಕೆಲಸ ಆಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಹವಾಮಾನ ವೈಪರೀತ್ಯ ಆಗಿರ್ಬೋದು, ಹಾಗೇನೆ ಭತ್ತದ ಇಳುವರಿ ಸಾಕಷ್ಟು ಪ್ರಮಾಣದಲ್ಲಿ ಕುಸಿತ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನಂತಂದ್ರೆ ನಿರ್ವಹಣಾ ವೆಚ್ಚ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ದರ ಹೆಚ್ಚಳ ಆಗಿದೆ ಅನ್ನುವಂಥದ್ದು ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇದಕ್ಕೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂದ್ರೆ MSP ದರವನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದು ಕೂಡ ಅಕ್ಕಿ ಬೆಲೆಯಲ್ಲಿ ಹೆಚ್ಚಳ ಆಗ್ಲಿಕ್ಕೆ ಕಾರಣ ಅನ್ನುವಂತಹದ್ದಾಗಿರ್ಬೋದು. ಜೊತೆಗೆ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಕಾರ್ಮಿಕರ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ. ಅವರು ಹೆಚ್ಚಿನ ಕೂಲಿಗೆ ಬರಬೇಕು ಅಂತಂದ್ರೆ ಹೆಚ್ಚಿನ ಮೊತ್ತವನ್ನ ಡಿಮ್ಯಾಂಡ್ ಮಾಡ್ತಾರೆ. ಜೊತೆಗೆ ಈ ಬೆಳೆಗಳಿಗೆ ಬೇಕಾದಂತಹ ಗೊಬ್ಬರ ಆಗಿರ್ಬೋದು, ಕೀಟನಾಶಕ, ಇವೆಲ್ಲವ ದರನು ಕೂಡ ಹೆಚ್ಚಳ ಆಗಿರೋ ಹಿನ್ನೆಲೆಯಲ್ಲಿ ಅಕ್ಕಿ ಆಗಿರ್ಬೋದು, ಬೇಳೆ ಬೆಲೆಯಲ್ಲಿ ಹೆಚ್ಚಳ ಆಗಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಕೇವಲ ಇದು ಈಗ ಬೇಸಿಗೆ ಆರಂಭ ಆಗ್ತಾ ಇದೆ, ಈಗಿಂದನೂ ಎಲ್ಲ ಬಹುತೇಕ ಒಂದೊಂದೇ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಾ ಇರುವಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಮಧ್ಯಮ ವರ್ಗದ ಜನರು ಒಂದ್ ರೀತಿ ಬದುಕೋದಾಗಿರ್ಬೋದು, ಅವರ ಜೀವನದ ಪರಿಸ್ಥಿತಿನ ಒಂದ್ ರೀತಿ ಸಂಕಷ್ಟದಲ್ಲಿ ಸಿಲುಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಒಂದ್ ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ, ಮತ್ತೊಂದು ಕಡೆ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಸಾಮಾನ್ಯ ಜನರು ಕೂಡ ಬದುಕುವಂತದ್ದಾಗಿರ್ಬೋದು, ಅವರು ₹1 ಖರ್ಚು ಮಾಡ್ಬೇಕು ಅಂತಂದ್ರು ಕೂಡ 10 ಬಾರಿ ಯೋಚನೆ ಮಾಡಿ ಖರ್ಚು ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.